तो स्वागत है आपका ATV न्यूज़ में। मैं आपके साथ आसिफ शेख। ನಂಬರ್ ಬೇಕಾಗಿರ್ಬೇಕು. बड़ा दिन है ना ಅಲ್ಲಿ ಒಳಗದಾವಲ್ಲಿ ಈಗಾಗಲೇ 2024-25 ಸಾಲಿನಲ್ಲಿ ಫಲಪುಷ್ಪ ಪ್ರದರ್ಶನ ತೋಟಗಾರಿಕೆ ಇಲಾಖೆಯಲ್ಲಿ ನಾವು ಆಯೋಜಿಸಲಾಗಿದೆ. ಈಗ ಇದು 4ನೇ ಒಂದು ಕಾರ್ಯಕ್ರಮವಾಗಿರುತ್ತದೆ. ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಏನೇನೋ ರೈತರಿಗೆ ಬೆನಿಫಿಟ್ ಸಿಗ್ತೈತಿ ಅದನ್ನು ಕೂಡ ಇದರಲ್ಲಿ ನಮ್ಮ ಪ್ರದರ್ಶನ ನಾವು ಇಡಲಾಗಿದೆ. ಅದರ ತಕ್ಕಂತೆ ಹಣ್ಣಿನ ಸಸಿಗಳು ಮತ್ತು ಇತರೆ ಅಲಂಕಾರಿಕ ಸಸಿಗಳನ್ನು ಕೂಡ ನಮ್ಮ ಮಾರಾಟಕ್ಕೂ ವ್ಯವಸ್ಥೆ ಮಾಡಲಾಗಿದೆ. ಈ ಪ್ರತಿ ವರ್ಷದಂತೆ ಈ ವರ್ಷ ಏನು ಅಂದಾಜು ಈ ಕಾರ್ಯಕ್ರಮಕ್ಕೆ ಜನರು ಬರುವುದಂತಂದ್ರೆ ಅಂದಾಜು 3 ರಿಂದ 4 ಲಕ್ಷ ಅಂದಾಜು ನಾವು ಇದು ಕಾರ್ಯಕ್ರಮಕ್ಕೆ ಜನರು ಬರ್ತಾ ಇದ್ದಾರೆ. ಮತ್ತು ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ಒಟ್ಟು 4 ಫಾರ್ಮ್ಗಳಿದ್ದಾವೆ. ಅಲ್ಲಿ ನಾವು ಅಂದಾಜು ಪ್ರತಿ ವರ್ಷದಲ್ಲಿ 20 ರಿಂದ 25 ಸಾವಿರ ಸಸಿಗಳನ್ನು ಉತ್ಪಾದನೆ ಮಾಡಿ ಸರ್ಕಾರಕ್ಕೆ ಕಡಿಮೆ ವೆಚ್ಚದಲ್ಲಿ ನಾವು ಸರ್ಕಾರಕ್ಕೆ ಮಾರಾಟ ಮಾಡಿ ರೈತರಿಗೆ ಮಾರಾಟ ಮಾಡಿ ಅಂದಾಜು ಪ್ರತಿ ವರ್ಷದಲ್ಲಿ ಏನು ಮಾರಾಟ ಮಾಡ್ತಿದ್ದೋ ಅದ್ರ ತಕ್ಕಂತೆ ಈಗಾಗಲೇ 25 ಸಾವಿರ ಸಸಿಗಳನ್ನು ಮಾರಾಟ ಮಾಡಿ ಅಂದಾಜು 40 ರಿಂದ 45 ಸಾವಿರ ಅನುದಾನ
ಮೊತ್ತವನ್ನು ಸರ್ಕಾರಕ್ಕೆ ಜಮಾ ನಾವು ಮಾಡ್ತಾ ಇದ್ದೇವೆ. ಈಗ ಇದೇ ರೀತಿಯೇ ಪ್ರತಿ ವರ್ಷದಂತೆ ಏನು ನಾವು ಮಾಡ್ತಾಯಿದ್ದೆವು, ಮುಂದಿನ ವರ್ಷ ನಾವು ಕಾರ್ಯಕ್ರಮ ನಾವು ಮಾಡುವಂಥ ವ್ಯವಸ್ಥೆ ನಾವು ಹೆಚ್ಚಿಗೆ ಮಾಡ್ತಾಯಿದ್ದೇವೆ. ಇದು 13 ದಿವಸ ಪ್ರೋಗ್ರಾಮ್ ಇದೆ. ನಾಳೆ 15ನೇ ತಾರೀಕಿನ ಕಾರ್ಯಕ್ರಮನ ಮುಕ್ತಾಯಗೊಳ್ಳುತ್ತದೆ. ನಾನು ನೀಲಕಂಠ ಬಿರಾದಾರ, ಹಿರಿಯ ಸಹಾಯಕ ತೋಳ ನಿರ್ದೇಶಕರು, ರಾಜ್ಯ ವಲಯ, ವಿಜಯಪುರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಂಕ್ರಾಂತಿ ಹಬ್ಬ ಹಾಗೂ ಸಿದ್ದೇಶ್ವರ ಜಾತ್ರೆ ನಿಮಿತ್ತವಾಗಿ ತೋಟಗಾರಿಕೆ ಇಲಾಖೆ, ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ವಿಜಯಪುರದ ಸಹಯೋಗದೊಂದಿಗೆ ಹಾಗೂ ಕರ್ನಾಟಕ ರಾಜ್ಯ ಲಿಂಬೆ ಅಭಿವೃದ್ಧಿ ಮಂಡಳಿ ಹಾಗೂ ಹಾಪ್ಕಾಮ್ಸ್ ಇವರ ಸಹಯೋಗದೊಂದಿಗೆ ಫಲಪುಷ್ಪ ಪ್ರದರ್ಶನ ಹಾಗೂ ತೋಟಗಾರಿಕೆ ಮೇಳವನ್ನು ನಾವು ಇಲ್ಲಿ ನಮ್ಮ ತೋಟಗಾರಿಕೆ ಉಪನಿರೀಕ್ಷಕ ಕಚೇರಿ ಆವರಣದಲ್ಲಿ ನಾವು ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿ ವರ್ಷದಂತೆ ಸಿದ್ದೇಶ್ವರ ಅಪ್ಪಾಜಿಯವರ ಒಂದು ಆಶೀರ್ವಾದದೊಂದಿಗೆ ಮೊದಲಿಗೆ ನಾವು ಪ್ರಾರಂಭ ಮಾಡಿದಾಗ 4 ವರ್ಷ ಹಿಂದಗಡೆ ಅವರು ಬಂದು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಇದು ಇಂಥ ಒಂದು ಸೌಂದರ್ಯವನ್ನು ರೈತರಿಗೆ ತಾವು ಏನು ತೋರಿಸ್ತಾ ಇದ್ದೀರಿ, ಮುಂದಿನ ದಿನಗಳಲ್ಲಿ ಕೂಡ ನೀವು ರೀತಿ ಮಾಡಬೇಕು ಅಂತೇಳಿ ನಮಗೊಂದು ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಆ ಒಂದು ಪ್ರಸ್ತುತದಲ್ಲಿ ನಾವು ಈ ವರ್ಷ ಕೂಡ ನಾವು ಇಲ್ಲಿ ಮಾಡಿದ್ದೀವಿ. ಸಾಕಷ್ಟು ಸಾರ್ವಜನಿಕರು, ರೈತರು ಹಾಗೂ ಎಲ್ಲ ಶಾಲಾ ಮಕ್ಕಳು ಕೂಡ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ನಮಗೆಲ್ಲ ನಮ್ಮ ಬಿಸಿಲಿನ ನಾಡು ವಿಜಯಪುರ, ಇಂಥ ಸಂದರ್ಭದಲ್ಲಿ ನಾವು ಹೂವು, ಹಣ್ಣು ಮತ್ತು ತರಕಾರಿಯಲ್ಲಿ ವಿವಿಧ ಕಲಾಕೃತಿಗಳನ್ನು ಕಲಾಕಾರರು ಮಾಡಿದ್ದಾರೆ. ಅದೇ ರೀತಿ ತೋಟಗಾರಿಕೆಯಲ್ಲಿ ಬೆಳೆದಂಥ ರೈತ ಬಾಂಧವರು ತಮ್ಮ ಹಣ್ಣುಗಳಾಗಿರ್ಬೋದು, ತರಕಾರಿ ಆಗಿರ್ಬೋದು, ವಿವಿಧ ತೋಟಗಾರಿಕೆ ಬೆಳೆಗಳನ್ನು ಇಲ್ಲಿ ವೀಕ್ಷಣೆ ಮಾಡಲಿಕ್ಕೆ, ಯಾಕಂದರೆ ನಮ್ಮ ಜಿಲ್ಲೆಯಾದ್ಯಂತ ರೈತರು ಆ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಆ ಬೆಳೆಗಳನ್ನು ಬೇರೆ ಕಡೆ ಎಲ್ಲ ರಾಜ್ಯಾದ್ಯಂತ ನೋಡಲಿ, ಮುಂದೆ ಹೆಚ್ಚಿನ ರೈತರು ಆ ಬೆಳೆಗಳನ್ನು ಬೆಳೀಲಿ ಅಂತೇಳಿ ಆ ರೈತರು ಕೂಡ ನಮಗೆ ಸರ್ ನಾನು ಕೊಡ್ತೀವಿ, ನೀವು ಕೊಡ್ತೀವಿ ಅಂತ ತಮಗೆ ವೀಕ್ಷಣೆ ಕೊಡ್ತೀವಿ ಅಂತ ಕೊಟ್ಟಾಗ ಆ ಎಕ್ಸಿಬಿಟಿ ಕೂಡ ನಾವು ಇಟ್ಟಿದ್ದೀವಿ. ಅದೇ ರೀತಿ ಮಳಿಗೆಗಳನ್ನು ಕೂಡ ಹಾಕಿದ್ದಾರೆ. ಇಲ್ಲಿ ಜಿಲ್ಲಾ ಪಂಚಾಯತ್ ವಿಜಯಪುರನ ಸ್ವಸಹಾಯ ಸಂಘದವರಾಗಿರ್ಬೋದು, ಹನಿ ನೀರಾವರಿ ವಿತರಕರಾಗಿರ್ಬೋದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು, ಅವರೆಲ್ಲರೂ ಕೂಡ ಇಲ್ಲಿ ಬಂದು ಮಳಿಗೆಗಳನ್ನು ಹಾಕಿದ್ದಾರೆ. ರೈತರಿಗೆ ಸಂಬಂಧಪಟ್ಟ ಉಪಕರಣಗಳು ಕೂಡ ನಾವು ಇಲ್ಲಿ ನೋಡಲಿಕ್ಕೆ ಇಟ್ಟಿದ್ದೇವೆ. ಅದೇ ರೀತಿ ಮೀನುಗಾರಿಕೆ ಇಲಾಖೆ ಆಗಿರ್ಬೋದು, ಕೃಷಿ ಇಲಾಖೆ ಆಗಿರ್ಬೋದು, ಇನ್ನಿತರ ನಮ್ಮ ಅಲೈಡ್ ಯಾವ ಇಲಾಖೆಗಳಿದಾವೆ ಅವರು ಕೂಡ ಇಲ್ಲಿ ತಮ್ಮ ಮಳಿಗೆಗಳನ್ನು ಹಾಕಿದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಎಲ್ಲ ನಮ್ಮ ಜಿಲ್ಲೆಯಾದ್ಯಂತ ಎಲ್ಲ ಹಿರಿಯ ಅಧಿಕಾರಿಗಳಿಂದ ಹಾಗೂ ಎಲ್ಲರ ಸಹಕಾರ ಇದೆ. ರಾಜಕಾರಣಿಗಳು ಕೂಡ ತಮ್ಮ ಬಂದು ಉದ್ಘಾಟನೆ ಮಾಡಿ, ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಎಲ್ಲರೂ ಕೂಡ ಬಂದು ವೀಕ್ಷಣೆ ಮಾಡಿ ನಮಗೆಲ್ಲ ಪ್ರೋತ್ಸಾಹ ಮಾಡಿದ್ದಾರೆ. ಅವರಿಗೆ ಕೂಡ ಮತ್ತು ಎಲ್ಲ ಇಲಾಖೆ ಬಾಂಧವರಿಗೆ, ಇಲಾಖೆ ಅಧಿಕಾರಿಗಳು ಕೂಡ ಶ್ರಮಪಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಇನ್ನೂ ನಾಳೆ ಒಂದು ದಿವಸದ ಕಾರ್ಯಕ್ರಮ ಇದೆ. 3 ದಿನಗಳ ಕಾರ್ಯಕ್ರಮ 13 ತಾರೀಕಿಗೆ ಹಿಡ್ಕೊಂಡು 15 ತಾರೀಕಿವರೆಗೆ ಮಾಡ್ತಾಯಿದ್ದೀವಿ. ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 9 ಗಂಟೆವರೆಗೂ ಕೂಡ ಜನ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಇನ್ನೂ ನಾಳೆ ಒಂದು ದಿವಸ ಇದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜಿಲ್ಲಾದ್ಯಂತ ಎಲ್ಲ ರೈತ ಬಾಂಧವರು, ರೈತ ಮಹಿಳೆಯರು, ಸಾರ್ವಜನಿಕರು ಹಾಗೂ ಮಕ್ಕಳು ಕೂಡ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕಂತೇಳಿ ನಮ್ಮ ಜಿಲ್ಲಾಡಳಿತ ಪರವಾಗಿ ಹಾಗೂ ಇಲಾಖೆ ಪರವಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೇವೆ. ನನ್ನ ಹೆಸರು HS ಪಾಟೀಲ್ ಅಂತೇಳಿ, ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು, ಜಿಲ್ಲಾ ಪಂಚಾಯತ್ ಇಂಡಿ ಹಾಗೂ ಕರ್ನಾಟಕ ರಾಜ್ಯ ಲಿಂಬೆ ಅಭಿವೃದ್ಧಿ ಮಂಡಳಿಯ ಒಂದು ವ್ಯವಸ್ಥಾಪಕ ನಿರ್ದೇಶಕರಾಗಿ ಕೆಲಸ ಮಾಡುತ್ತಿದ್ದೇನೆ. ನಮಸ್ಕಾರ, ನಾನು ತೋಟಗಾರಿಕೆ ಉಪನಿರೀಕ್ಷಕರು, ಜಿಲ್ಲಾ ಪಂಚಾಯತ್ ವಿಜಯಪುರ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಫಲಪುಷ್ಪ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೇವೆ. 13, 14, 15 3 ದಿವಸ ಈ ಕಾರ್ಯಕ್ರಮ ನಡೆಯಲಿದೆ. ಈಗಾಗಲೇ 2 ದಿವಸ 13 ಮತ್ತು 14 ಆಗಿದೆ. ನಾಳೆ ಒಂದು ದಿವಸ ಕೊನೆಯದಾಗಿರುತ್ತದೆ. ಇದರಲ್ಲಿ ರೈತರಿಂದ ಬೆಳೆದಂಥ ಎಲ್ಲ ತರಕಾರಿ, ಹಣ್ಣು, ಹೂವು, ಎಲ್ಲ ಬೆಳೆಗಳ ಒಳ್ಳೆಯ ತಳಿಗಳನ್ನು ಬೆಳೆದಂಥ ಹಣ್ಣುಗಳನ್ನು ಇಲ್ಲಿ ಪ್ರದರ್ಶನಕ್ಕಾಗಿ ಇಡಲಾಗಿದೆ. ಅದೇ ರೀತಿ ಇಲ್ಲಿನ ಸಿಟಿ ಜನರಿಗೂ ಮತ್ತು ಸ್ಕೂಲ್ ಮಕ್ಕಳಿಗೂ ಎಲ್ಲರಿಗೂ ಉಪಯೋಗ ಆಗುವಂತೆ ಕೈತೋಟ, ತಾರಸಿ ತೋಟ, ಹೈಡ್ರೋಪೋನಿಕ್, ಹೈಡ್ರೋಕಮ್, ಫಿಶರಿಕಲ್ಚರ್ ಅವುಗಳ ಡೆಮೋವನ್ನು ಇಡಲಾಗಿದೆ. ಸಾಕಷ್ಟು ಜನ ಸ್ಕೂಲ್ ಹುಡುಗರು ಬಂದು ಅವು ಉಪಯೋಗ ಪಡೆದುಕೊಳ್ತಾ ಇದ್ದಾರೆ. ಈ ಹಿಂದಿನ ವರ್ಷ 2 ಲಕ್ಷ, 1.5 2 ಲಕ್ಷ ಜನ ಬಂದಿದ್ದರು. ಈ ವರ್ಷ ನಾವು 3-3.5 ಲಕ್ಷ ಜನ ಬರ್ತಾರಂತ ನಿರೀಕ್ಷೆಯಲ್ಲಿ ಇಟ್ಕೊಂಡಿವಿ. ಆ ನಿರೀಕ್ಷೆಯಲ್ಲಿ ಹೆಚ್ಚಿನ ಪ್ರಮಾಣವಾಗಿ ಈ ವರ್ಷ ಫಲಪುಷ್ಪ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೇವೆ. ನನ್ನ ಹೆಸರು ರಾಹುಲ್ ಕುಮಾರ್ ಬಾವಿದೊಡ್ಡಿ, ತೋಟಗಾರಿಕೆ ಉಪನಿರೀಕ್ಷಕರು, ಜಿಲ್ಲಾ ಪಂಚಾಯತ್ ವಿಜಯಪುರ.